ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತೆಯ 10ನೇ ಅಧ್ಯಾಯದ 25ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಯಜ್ಞಾನಂ ಜಪಯಜ್ಞೋಸ್ಮಿ, ಯಜ್ಞಗಳಲ್ಲೇ ನಾನು ಜಪಯಜ್ಞ. ಸೊ ಜಪಯಜ್ಞವನ್ನ ಮಾಡಿದ್ರೆ ಸಾಕು ಅಂತೇಳಿ ಇದು ಶಿಕ್ಷಾಷ್ಟಕಮಲ್ಲಿ ಬರುವಂಥದ್ದು. ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲಃ ಏತಾದೃಶೀ ತವ ಕೃಪಾ ಭಗವನ್ಮಮಾಪಿ ದುರ್ದೈವಾಮಿದೃಶಾಮಿಹ ಜನಿನಾನುರಾಗಃ. ನಾಮಕಾರಿ ಬಹುಧ ನಿಜ ಸರ್ವಶಕ್ತಿ. ಭಗವಂತ ತನ್ನ ನಾಮದಲ್ಲಿ ನಿಜ ಸರ್ವಶಕ್ತಿ, ತನ್ನ ಎಲ್ಲ ಶಕ್ತಿಯನ್ನ ಹೂಡಿದ್ದಾನಂತೆ. ತನ್ನ ಸಂಪೂರ್ಣ ಪೊಟೆನ್ಸಿ ಅಂತ ಏನಿರುತ್ತೋ ಅದನ್ನು ಭಗವಂತ ನಾಮದಲ್ಲಿ ಹೂಡಿದ್ದಾನೆ. ಸೊ ದಾಸರು ಹೀಗೆ ಹಾಡ್ತಾರಲ್ವಾ, ನೀನ್ಯಾಕೋ ರಂಗ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು ನನಗೆ ಅಂಥೇಳಿ ಅಲ್ವಾ. ಸೊ ಭಗವಂತ ತನ್ನ ನಾಮದಲ್ಲಿ ತನ್ನ ಸಂಪೂರ್ಣ ಶಕ್ತಿಯನ್ನ ಇನ್ವೆಸ್ಟ್ ಮಾಡಿದ್ದಾರೆ, ಸಂಪೂರ್ಣ ಶಕ್ತಿಯನ್ನ ಅವರು ಹೂಡಿದ್ದಾರೆ. ಸೊ ಹಲವಾರು ನಾಮಗಳಿವೆ ಭಗವಂತನಿಗೆ. ಸೊ ಭಗವಂತ ಶಕ್ತಿಯನ್ನು ಹೂಡಿದ್ರಿಂದ ನಾವು ಭಗವಂತನ ನಾಮ ಜಪವನ್ನ ಜಪಿಸಬೇಕು. ಈ ನಾಮವನ್ನ ಜಪಿಸೋದಕ್ಕೆ ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ, ಹೇಗಾದ್ರೂ ಜಪಿಸ್ಬೋದು, ಯಾವ ನಿಯಮಗಳು ಇಲ್ಲ. ಯಾಕೆಂದ್ರೆ ಭಗವಂತನ ನಾಮ ಎಷ್ಟು ಪವಿತ್ರವಾದದಂದ್ರೆ ಎಂಥದೇ ಅಪವಿತ್ರತೆಯನ್ನ ಅದು ಹೋಗಲಾಡಿಸಬಲ್ಲದು. ಯಾವ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ, ಇದನ್ನ ಜಪಿಸಬಹುದು. ಆದರೆ ಕೂಡ ಏನು, ದುರ್ದೈವ ಮಿದೃಶಾಮಿಹ ಜನಿನಾನುರಾಗ. ದುರ್ದೈವವೆಂದರೆ ಈ ಜನರಿಗೆ ಇದರ ಬಗ್ಗೆ ಆಸಕ್ತಿಯೇ ಇಲ್ಲ. ಇಷ್ಟು ಸುಲಭವಾದ ಮತ್ತು ಸರಳವಾದ ಮಾರ್ಗವನ್ನು ಹೇಳಿದ್ರೆ ಕೂಡ ಜನರಿಗೆ ಯಾಕೆ ಇದರ ಬಗ್ಗೆ ಅನುರಾಗ ಇಲ್ಲ, ಯಾಕೆ ಅವರು ಇದನ್ನ ನಂಬ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಸೊ ಅವರಿಗೆ ಬೇಕಾಗುವಂತ ಎಲ್ಲಾ ಸೌಭಾಗ್ಯವನ್ನ ಇದು ಕರುಣಿಸಬಲ್ಲದು. ಆಲ್ ಗುಡ್ ಫಾರ್ಚೂನ್ ಫಾರ್ ದ ಲಿವಿಂಗ್ ಎಂಟಿಟಿ, ಭಗವಂತನ ಪವಿತ್ರ ನಾಮ. ಸೊ ಆದರೆ ಕೂಡ ಜನರು ಇದರ ಮಹತ್ವವನ್ನ ತಿಳಿಯದೇ ಇರುವಂಥದ್ದು ಇದು ದುರ್ದೈವವಲ್ಲದೆ ಇನ್ನೇನು ಅನ್ನೋದನ್ನ ಹೇಳಲಾಗಿದೆ. ಮಧುರಾಷ್ಟಕಂ. ಸೊ ಮಧುರಾಷ್ಟಕಮಲ್ಲಿ ಭಗವಂತನ ನಾಮದ ಬಗ್ಗೆ ಹೀಗೆ ಹೇಳಲಾಗಿದೆ, ಮಧುರಂ ಮಧುರೇಭ್ಯೋಪಿ ಮಂಗಲೇಭ್ಯೋಪಿ ಮಂಗಲಂ ಪಾವನಂ ಪಾವನೇಭ್ಯೋಪಿ ಹರೇ ನಾಮೈವ ಕೇವಲಂ ಆಬ್ರಹ್ಮಸ್ತಂಭ ಪರ್ಯಂತಂ ಸರ್ವಾಮಾಯಾಮಯಂ ಜಗತ್ ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇ ನಾಮೈವ ಕೇವಲಂ ಹರೇ ನಾಮೈವ ಕೇವಲಂ. ಮಧುರಂ ಮಧುರೇಭ್ಯೋಪಿ, ಎಲ್ಲ ಸಿಹಿಗಳಲ್ಲಿ ಅತ್ಯಂತ ಸಿಹಿಯಾಗಿರುವಂಥದ್ದು, ಸುಮಧುರವಾಗಿರುವಂಥದ್ದು. ಸ್ವೀಟ್ ದೆನ್ ಆಲ್ ಅದರ್ ಸ್ವೀಟ್ ಥಿಂಗ್ಸ್, ಎಲ್ಲದಕ್ಕಿಂತ ತುಂಬ ತುಂಬ ಅತಿ ಮಧುರವಾಗಿರುವಂಥದ್ದು ಭಗವಂತನ ನಾಮ. ಮಂಗಲೇಭ್ಯೋಪಿ ಮಂಗಲಂ, ಸೊ ಎಲ್ಲ ಮಂಗಲಕರವಾದಂಥದ್ದನ್ನ ತರುವಂಥದ್ದು ನಮ್ಮ ಜೀವನದಲ್ಲಿ. ಪಾವನಂ ಪಾವನೇಭ್ಯೋಪಿ, ನಮ್ಮ ಜೀವನವನ್ನ ಪಾವನ ಮಾಡುವಂಥದ್ದು. ಸೊ ಈ ಜಗತ್ತಿನಲ್ಲಿ ಯಾವುದೇ ಒಂದು ಅಪವಿತ್ರತೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಭಗವಂತನ ನಾಮದಿಂದ ಪವಿತ್ರವಾಗದೆ ಇರುವಂಥದ್ದು. ಅಷ್ಟು ಪವಿತ್ರೀಕರಿಸುತ್ತದೆ ಭಗವಂತನ ನಾಮ. ಆದರೆ ಅಂದ್ರೆ ಸೊ ಹರೇರ್ ನಾಮ ಇವ ಕೇವಲಂ, ಇದು ಹರಿಯ ನಾಮ ಎಲ್ಲವನ್ನ ಕೂಡ ಪವಿತ್ರೀಕರಿಸುತ್ತದೆ ಅಂತೇಳಿ. ಆ ಬ್ರಹ್ಮಸ್ತಂಭ ಪರ್ಯಂತಂ, ಈ ಐಹಿಕ ಜಗತ್ತಿನ 14 ಲೋಕಗಳು, ಅದರಲ್ಲಿ ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗಿನ ಲೋಕದವರೆಗೆ ಎಲ್ಲವೂ ಮಾಯೆಯ ಪ್ರಭಾವಕ್ಕೆ ಒಳಪಟ್ಟಿದೆ. ಆದರೆ ಇಲ್ಲಿ ಸತ್ಯ ಯಾವುದು, ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ ನಾಮ ಇವ ಕೇವಲಂ. ಇದನ್ನ 3 ಬಾರಿ ಹೇಳಲಾಗಿದೆ, ಸತ್ಯಂ ಸತ್ಯಂ ಪುನಃ ಸತ್ಯಂ ಹರೇರ್ ನಾಮ ಇವ ಕೇವಲಂ. ಹರಿನಾಮ ಒಂದೇ ನಿನಗೆ ಈ ಒಂದು ಭವಬಂಧನದಿಂದ ನಿನ್ನನ್ನು ಪಾರು ಮಾಡಲಿಕ್ಕೆ ಇರುವಂಥದ್ದು ಅಂತೇಳಿ. ಸೊ ಈಗ ಸತ್ಯ ಅಂತೇಳಿ ಈಗ ಏನು ಹೇಳ್ತಾರೆ, ಈಗ ಉತ್ತರ ಭಾರತದಲ್ಲೆಲ್ಲ ಶವವನ್ನ ಎತ್ಕೊಂಡು ಹೋಗುವಾಗ ರಾಮನಾಮ ಸತ್ಯಹೇ ಅಂತ ಹೇಳ್ತಾರೆ ಅಲ್ವಾ. ಸೊ ಈಗ ರಾಮನಾಮ ಸತ್ಯಹೇ ಅಂತ ಅವ್ರು ಯಾರಿಗೆ ಹೇಳ್ತಾ ಇರುವಂಥದ್ದು, ಸತ್ತವರಿಗೆ ಹೇಳ್ತಾ ಇದ್ದಾರಾ? ಸತ್ತವರಿಗೆ ಕೇಳೋದಿಕ್ಕೆ ಎಲ್ಲಿ ಇದಿದೆ ಅಲ್ವಾ, ಅವರು ಆಲ್ರೆಡಿ ಸತ್ತಾಗಿದೆ. ಯಾರಿಗೆ ಹೇಳ್ತಾ ಇರುವಂಥದ್ದು, ಬದುಕುಳಿದವರಿಗೆ ಇನ್ನಾದರೂ ತಿಳಿದುಕೋ ನೀನು, ರಾಮನಾಮ ಒಂದೇ ಸತ್ಯ. ಯಾಕೆಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ನಾವು ಏನನ್ನ ಗಳಿಸ್ತೇವೋ, ಅಧಿಕಾರ, ಆಸ್ತಿ, ಅಂತಸ್ತು ಎಲ್ಲವೂ ನಮ್ಮ ಮೃತ್ಯುವಿನೊಂದಿಗೆ ಕೊನೆಯಾಗುತ್ತದೆ. ನೀನೆಷ್ಟು ನಾಮ ಜಪವನ್ನ ಮಾಡಿದ್ಯಾ ಅದು ಮಾತ್ರ ನಿನಗೆ ಮುಂದಕ್ಕೆ ಉತ್ತಮ ಜನ್ಮವನ್ನ ಸಿಗುವ ತರ ಅದು ಮಾಡಬಹುದು, ಅಥವಾ ಮೋಕ್ಷವನ್ನ ಕೂಡ ಕೊಡಬಹುದು. ಆದ್ರಿಂದ
ಅದೊಂದೇ ಸತ್ಯ ಅಂತ ಹೇಳಲಾಗುತ್ತದೆ. ಸೊ ಹಾಗೆ ಇಲ್ಲಿ ಭಗವಂತನ ನಾಮವೇ ಸತ್ಯ ಅನ್ನೋದನ್ನು ನಾವು ತಿಳಿದುಕೊಳ್ಬೇಕು. ಕೆಲವರು ಹೇಳ್ತಾರೆ ವಯಸ್ಸಾದ ಮೇಲೆ ಜಪಿಸಿದರೆ ಸಾಕು, ಈ ಜಪ ತಪ ಈಗ ಯಾಕೆ, ಚಿಕ್ಕ ಏಜ್ ಅವರೆಲ್ಲ ಯಾಕೆ ಮಾಡಬೇಕದನ್ನ ಅಲ್ವಾ, ವಯಸ್ಸಾದ ಮಾಡಿದರೆ ಸಾಕು, ಓಲ್ಡ್ ಏಜಲ್ಲಿ ಮಾಡಿದರೆ ಸಾಕು ಅಂತೇಳಿ. ಪ್ರಭುಪಾದರು ಹೇಳ್ತಾರೆ, ಓಲ್ಡ್ ಏಜ್ ಅನ್ನುವಂಥದ್ದು ನಿನ್ನ ಜೀವನದಲ್ಲಿ ಬಾರದೇ ಇರಬಹುದು. ಹೇಗೆ ಹೇಳ್ತೀನಿ ನೀನು ಓಲ್ಡ್ ಏಜ್ ಆಗೋವರೆಗೆ ಬದುಕಿರ್ತಿ ಅಂತ? ಸೊ ವಯಸ್ಸಾಗು ಅಂದರೆ ಮುದುಕರಾಗುವವರೆಗೆ ನಾವು ಬದುಕಿರ್ತೀವಿ ಅನ್ನುವಂಥ ಏನಾದರೂ ಗ್ಯಾರಂಟಿ ಇದೆಯಾ ಈಗಿನ ಪ್ರಪಂಚದಲ್ಲಿ? ಇಲ್ಲ. ನಾವು ನೋಡ್ತೀವಿ 30-40 ವರ್ಷದಲ್ಲಿ ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಇದು ಕೂಡ ನಾವೀಗ ನೋಡ್ತಾ ಇದ್ದೀವಿ. ಸೊ ಮುದುಕರಾಗುವವರೆಗೆ ನಾವು ಕಾಯುವಂಥ ಅಂದರೆ ಕಾಯ್ತೀವಿ ಅನ್ನೋದಕ್ಕೆ ಅರ್ಥನೇ ಇಲ್ಲ. ಯಾಕೆಂದರೆ ನಮಗೆ ಗೊತ್ತಿಲ್ಲ ಯಾವಾಗ ನಮ್ಮ ಅಂತ್ಯ ಆಗುತ್ತೆ, ಯಾವ ಕ್ಷಣದಲ್ಲಾದರೂ ಆಗ್ಬೋದು ಅಂಥದ್ರಲ್ಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಎಚ್ಚೆತ್ತುಕೊಂಡು ಭಗವಂತನ ನಾಮ ಜಪವನ್ನು ಮಾಡಿದರೆ ಏನಾಗುತ್ತೆ? ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ, ಸ್ವಲ್ಪವೇ ಸ್ವಲ್ಪ ಭಕ್ತಿಯನ್ನು ನೀನು ಮಾಡು, ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಭಗವಂತ ಹೇಳ್ತಾರೆ. ಅದು ನಮ್ಮನ್ನು ಖಂಡಿತವಾಗ್ಲೂ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಬಲ್ಲದು ಭಗವಂತನ ನಾಮ ಅಂತೇಳಿ. ಸೊ ಇದರ ಬಗ್ಗೆ ನಾವು 5ನೇ ಅಧ್ಯಾಯದಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದು ಸರ್ತಿ ನಾನು ಇದನ್ನು ಹೇಳ್ತೇನೆ. ಸೊ ಪಾರ್ವತಿ ಕೇಳ್ತಾಳೆ ಶಿವನ ಹತ್ರ ವಿಷ್ಣು ಸಹಸ್ರನಾಮದ ಬಗ್ಗೆ, ನಿಮಗೆಲ್ಲ ಗೊತ್ತಿರ್ಬೋದು. ಅದರಲ್ಲಿ ಪಾರ್ವತಿ ಕೇಳ್ತಾಳೆ, ಪಾರ್ವತ್ಯೋವಾಚ ಕೇನೋಪಾಯೇನ ಲಘುನಾಂ ವಿಷ್ಣುರ್ನಾಮ ಸಹಸ್ರಕಂ ಪಠ್ಯತೆ ಪಂಡಿತೈ ನಿತ್ಯಂ ಶ್ರೋತುಮಿಚ್ಛಾಮ್ಯಹಂ ಪ್ರಭೋ. ಕೇನ ಉಪಾಯೇನ ಲಘುನಾ. ಸೊ ಈಗ ಈ ಭೌತಿಕ ಪ್ರಪಂಚದಲ್ಲಿ ಇರುವವರೆಲ್ಲ ಶಿವ ಮತ್ತು ಪಾರ್ವತಿಯ ಮಕ್ಕಳಿದ್ದಾಗೆ. ಸೊ ಭೌತಿಕ ಜಗತ್ತು ಶಿವ ಮತ್ತು ಪಾರ್ವತಿ ಅವರ ಇನ್ಚಾರ್ಜ್, ಇಲ್ಲಿ ಅವರ ಅಂಡರಲ್ಲಿ ಇರುವಂಥದ್ದು. ಆಧ್ಯಾತ್ಮಿಕ ಜಗತ್ತು ಅದಕ್ಕಿಂತ ಮೇಲೆ ಇರುವಂಥದ್ದು ವಿಷ್ಣುವಿನ ಲೋಕ ಅಂಥೇಳಿ. ಸೊ ಭೌತಿಕ ಪ್ರಪಂಚದಲ್ಲಿ ಇರುವವರೆಲ್ಲ ನನ್ನ ಮಕ್ಕಳು, ಪಾರ್ವತಿ ಹೇಳ್ತಾಳೆ ಶಿವನ ಹತ್ರ. ಸೊ ಈ ಮಕ್ಕಳನ್ನು ಭವಬಂಧನದಿಂದ ಮುಕ್ತರನ್ನಾಗಿ ಮಾಡಿಸೋದಕ್ಕೆ ಏನು ಉಪಾಯ ಇದೆ? ಕೇನ ಉಪಾಯೇನ ಲಘುನ, ಸುಲಭವಾದ ಉಪಾಯ ಏನಾದರೂ ಇದೆಯಾ? ವಿಷ್ಣು ಸಹಸ್ರನಾಮ ಹೌದು ಇದೆ, ಆದರೆ ವಿಷ್ಣು ನಾಮಂ ಸಹಸ್ರಕಂ, 1000 ನಾಮವನ್ನು ಜಪಿಸುವುದು ಇವರಿಗೆ ಕಷ್ಟವಾಗಬಹುದು. ಪಠ್ಯತೆ ಪಂಡಿತ ನಿತ್ಯಂ, ಪಂಡಿತರು ಪ್ರತಿನಿತ್ಯ ಪಠಿಸಬಹುದು, ಆದರೆ ಜನಸಾಮಾನ್ಯರಿಗೆ ಇದು ಕಷ್ಟವಾಗಬಹುದು. ಏನಿದೆ ಸುಲಭ ಉಪಾಯ ಅಂತ ಪಾರ್ವತಿ ಶಿವನ ಹತ್ರ ಕೇಳಿದಾಗ ಶಿವ ಹೇಳ್ತಾರೆ, ಈಶ್ವರ ಉವಾಚ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ ರಾಮನಾಮವರಾನನ ಓಂ ನಮ ಇತಿ. ಶಿವ ಹೇಳ್ತಾರೆ ಪಾರ್ವತಿಗೆ, ಎಸ್ ಪ್ರಿಯೇ, ಮನೋರಮೆ ಇದೆ, ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ. ಒಂದು ಸುಲಭ ಉಪಾಯವಿದೆ. ಏನದು? ರಾಮ 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 ಅಂತ ಹೇಳಿದರೆ ಆಯಿತು. ಸೊ ಈಗ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, 1000 ವಿಷ್ಣುವಿನ ನಾಮ ಒಂದು ರಾಮನಾಮಕ್ಕೆ ಸಮ ಅಂತ ಹೇಳಲಾಗುತ್ತದೆ. ನೀನು ಒಂದು ಬಾರಿ ವಿಷ್ಣು ಸಹಸ್ರನಾಮ ಓದುವುದು ಒಂದೇ, ಒಂದು ಸರ್ತಿ ರಾಮ ಹೇಳೋದು ಒಂದೇ. ಅಷ್ಟು ಪವರ್ ಇದೆ ರಾಮ ಅನ್ನುವಂತಹ ಶಬ್ದಕ್ಕೆ ಅಂತೇಳಿ. ಈಗ ಕಾಶಿಯಲ್ಲಿ ಯಾರಾದರೂ ಸತ್ರೆ ಅವರಿಗೆ ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾರೆ ಅಲ್ವಾ? ಯಾಕೆ ಕಾಶಿಯಲ್ಲಿ ಸತ್ತಾಗ ಅವರಿಗೆ ಮೋಕ್ಷ ಗ್ಯಾರಂಟಿ ಅಂತ ಹೇಳ್ತಾರೆ? ಯಾರೆಲ್ಲ ಕಾಶಿಯಲ್ಲಿ ಸಾಯ್ತಾರೋ ಅವರ ಕಿವಿಯಲ್ಲಿ ಶಿವ ಸ್ವತಃ ಬಂದು ರಾಮ 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 ಅಂತ ಅವರು ಹೇಳ್ತಾರಂತೆ. ಸೊ ಆದ್ದರಿಂದ ಅದು ಮೋಕ್ಷಕ್ಕೆ ಕಾರಣವಾಗುತ್ತದೆ. ಸೊ ಹೀಗೆ ರಾಮನಾಮಕ್ಕೆ ತುಂಬ ಮಹತ್ವವಿದೆ. ಸೊ ಇನ್ನು ನಮ್ಮ ಬ್ರಹ್ಮಾಂಡ ಪುರಾಣದಲ್ಲಿ ಏನು ಹೇಳಲಾಗಿದೆ? ಸಹಸ್ರನಾಮ್ನಂ ಪುಣ್ಯಾನಂ ತ್ರಿರಾವೃತ್ಯತು ಯತ್ ಫಲಂ ಏಕಾವೃತ್ಯತು ಕೃಷ್ಣಸ್ಯ ನಾಮೈಕಂ ತತ್ ಪ್ರಯಚ್ಛತಿ. ಸಹಸ್ರನಾಮ್ನಂ ಪುಣ್ಯಾನಂ ತ್ರಿರಾವೃತ್ಯತು ಯತ್ ಫಲಂ. ವಿಷ್ಣು ಸಹಸ್ರನಾಮವನ್ನು 3 ಬಾರಿ ಹೇಳಿದರೆ ಹೇಗೋ, ಕೃಷ್ಣ ಅಂತೇಳಿ 1 ಬಾರಿ ಹೇಳಿದರೆ ಸಾಕಂತ. 3000 ವಿಷ್ಣು ನಾಮವನ್ನು ಹೇಳುವುದು ಒಂದೇ, 1 ಬಾರಿ ಕೃಷ್ಣ ಹೇಳುವುದು ಒಂದೇ. ಆದ್ರಿಂದ 3 ಬಾರಿ ರಾಮ ಹೇಳುವುದು ಒಂದೇ, 1 ಬಾರಿ ಕೃಷ್ಣ ಹೇಳುವುದು ಒಂದೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದರಲ್ಲಿ ನಾವು ಎಷ್ಟು ಬಾರಿ ರಾಮ ಹೇಳ್ತೀವಿ, ಎಷ್ಟು ಬಾರಿ ಕೃಷ್ಣ ಹೇಳ್ತೀವಿ. ಆದ್ದರಿಂದ ಈ ಮಂತ್ರ ಎಷ್ಟು ಪವರ್ಫುಲ್ ಅನ್ನೋದನ್ನು ನಾವು ನೋಡ್ಬೋದು. ಈಗ ನಾವು ಹೇಗೆ ಚಾಂಟಿಂಗ್ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ಪಂಚತತ್ವ ಮಂತ್ರವನ್ನು ನಾವು ಮೊದಲು ಹೇಳಬೇಕು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದಕ್ಕಿಂತ ಮುಂಚೆ. ಸೊ ಯಾವುದು ಅದು ಪಂಚತತ್ವ ಮಂತ್ರ? ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಇದು ಪಂಚತತ್ವ ಮಂತ್ರ. ಅಂದರೆ ಚೈತನ್ಯ ಮಹಾಪ್ರಭುಗಳು ಮತ್ತು ಅವರ ಜೊತೆ ಇರುವವರು, ಅವರ ಅಸೋಸಿಯೇಟ್ಸ್ ಅಂತೇಳಿ. ಸೊ ಇವರ ಮಂತ್ರವನ್ನು ನಾವು ಹೇಳೋದ್ರಿಂದ ನಮಗೆ ಅವರ ಅನುಗ್ರಹ ನಮ್ಮ ಮೇಲೆ ಆಗುತ್ತದೆ. ನಾವು ಜಪಿಸುವಾಗ ಅಲ್ಲಲ್ಲಿ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡಾಡಿದ್ರು ಕೂಡ ಸೊ ಇವರ ಕೃಪೆಯಿಂದ ಸೊ ನಮಗೆ ಆ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಜಪಿಸೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ. ನಾವು ಜೋರಾಗಿ ಜಪಿಸಬೇಕಂತೆ ಈ ಮಹಾಮಂತ್ರವನ್ನು.
ಯಾವ ಥರ, ಎಷ್ಟು ಜೋರಾಗಿ ಅಂದರೆ ನಮಗೆ ಕೇಳುವಷ್ಟು, ಬೇರೆಯವರಿಗೆ ಅಂದರೆ ಕೇಳುವಷ್ಟು ಜೋರಾಗಿ ಅಂದರೆ ಬೇರೆಯವರಿಗೆ ತೊಂದರೆ ಕೊಡುವಷ್ಟು ಅಲ್ಲ, ನಮಗೆ ಕೇಳುವಷ್ಟು ಜೋರಾಗಿ ನಾವು ಜಪಿಸಬೇಕು. ಮನಸ್ಸನ್ನು ನಾವು ಭಗವಂತನಲ್ಲೇ ನಿಲ್ಲಿಸಬೇಕು ಜಪಿಸುವಾಗ ಅಂತ ನಾವು ಪ್ರಯತ್ನ ಪಟ್ಟರು ನಿಲ್ಲಿಸಲಿಕ್ಕೆ ಆಗದೇ ಇರಬಹುದು. ಆದರೆ ನಾವು ಜಪಿಸಿ ನಾವು ಕೇಳಿದಾಗ ಇದು ನಿಜವಾದ ರೀತಿ ಚಾಂಟಿಂಗ್ ಮಾಡುವಂಥದ್ದು. ಯಾಕೆಂದರೆ ನಮ್ಮ ಕರ್ಣರಂಧ್ರದ ಮೂಲಕ ಭಗವಂತನ ನಾಮ ಪ್ರವೇಶಿಸಿ ನಮ್ಮ ಹೃದಯವನ್ನು ಪರಿಶುದ್ಧಗೊಳಿಸುತ್ತದೆ. ಆದ್ದರಿಂದ ಶ್ರವಣಂ ಕೀರ್ತನಂ ಎರಡು ಒಂದು ಫಲ ಕೂಡ ನಮಗೆ ಸಿಗುತ್ತದೆ. ನಾವು ಜಪಿಸಬೇಕು, ನಾವು ಅದನ್ನು ಕೇಳಬೇಕು ಅಂತೇಳಿ. ಸೊ ಪ್ರತಿಯೊಂದು ನಾಮವನ್ನು ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಉಚ್ಚರಿಸಬೇಕು. ಗೌರವ, ಭಕ್ತಿ ಮತ್ತು ಶ್ರದ್ಧೆಯಿಂದ ನಾವಿದನ್ನು ಜಪಿಸಬೇಕು. ಅದಾದಮೇಲೆ ಎಲ್ಲಾದರೂ ಎಲ್ಲಿ ಕುಳಿತಾದರೂ ನಾವು ಜಪಿಸ್ಬೋದು, ಯಾವುದೇ ದಿಕ್ಕಿಗಾದರೂ ಮುಖ ಮಾಡಿ ನಾವು ಜಪಿಸ್ಬೋದು, ನಡೆದಾಡಿಕೊಂಡು ಜಪಿಸಬಹುದು, ಹೇಗಿದ್ರೂ ಕೂಡ ಜಪಿಸ್ಬೋದು ನಾವು. ಅಂದರೆ ಯಾವುದೇ ಸ್ಥಿತಿಯಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲೂ ನೀವು ದಿನದ 24 ಗಂಟೆಗಳಲ್ಲಿ ಯಾವಾಗ ಬೇಕಾದರೂ ಜಪಿಸ್ಬೋದು. ಆದರೆ ಕೂಡ ಬೆಳಗಿನ ಬ್ರಹ್ಮ ಮುಹೂರ್ತ ಅಂತ ನಾವೇನು ಹೇಳ್ತೀವಿ, ಸೂರ್ಯೋದಯಕ್ಕಿಂತ 1.5 ಗಂಟೆಗಿಂತ ಮುಂಚೆ ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗುತ್ತೆ. ಸೊ ಆ ಸಮಯದಲ್ಲಿ ನೀವು ಜಪಿಸಿದರೆ ಅದು ನಿಮಗೆ ಉತ್ತಮ ಫಲವನ್ನು ಕೊಡಬಲ್ಲದು. ಸೊ ಸ್ನಾನ ಮಾಡದೆ ಕೂಡ ಜಪಿಸ್ಬೋದು. ಈ ಮಹಾಮಂತ್ರದ ಒಂದು ವೈಶಿಷ್ಟ್ಯವೇನೆಂದರೆ ಸ್ನಾನ ಮಾಡದೆ ಕೂಡ ಜಪಿಸ್ಬೋದು. ಯಾಕೆಂದರೆ ಈಗಾಗಲೇ ಹೇಳಿರೋ ಪ್ರಕಾರ ಭಗವಂತನ ನಾಮ ತುಂಬ ಪವಿತ್ರವಾದದ್ದು, ನಮ್ಮ ಅಪವಿತ್ರತೆ ಅದಕ್ಕೆ ತಟ್ಟುವುದಿಲ್ಲ. ಸ್ನಾನ ಮಾಡದೆ ಜಪಿಸ್ಬೋದು, ವಾಕಿಂಗ್ ಮಾಡುವಾಗ ಜಪಿಸ್ಬೋದು, ಕಾಲಿಗೆ ಪಾದರಕ್ಷೆಯನ್ನು ಧರಿಸಿ ಕೂಡ ಜಪಿಸ್ಬೋದು, ಏನೂ ತೊಂದರೆ ಇಲ್ಲ ಅಂತ ಹೇಳಲಾಗುತ್ತದೆ. ಯಾಕೆಂದರೆ ನಾಮ ನಮ್ಮನ್ನು ಪವಿತ್ರೀಕರಿಸುತ್ತದೆ. ಆದ್ದರಿಂದ ಸೊ ನಾವು ಚಾಂಟಿಂಗ್ ಮಾಡುವಾಗ ಕೌಂಟ್ ಮಾಡ್ಕೊಂಡು ಚಾಂಟಿಂಗ್ ಮಾಡಬೇಕು ಅಂತ ಹೇಳಲಾಗುತ್ತದೆ. ಯಾಕೆಂದರೆ ಇಲ್ಲದಿದ್ದರೆ ನಾವು ಎಷ್ಟು ಜಪಿಸಿದ್ವು ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಸೊ ಜಪಮಣಿ ಈ ಥರ ಇರುತ್ತದೆ, ತುಳಸಿ ಮಣಿ ಇರುತ್ತದೆ, ತುಳಸಿ ಮಾಲ, ಇದರಲ್ಲಿ 108 ಮಣಿಗಳು ಇರುತ್ತವೆ. ಇದು 109ನೇದು. ಸೊ ಇದು ಕೃಷ್ಣ ಮಣಿ ಅಥವಾ ಸುಮೇರು ಮಣಿ ಅಂತ ಇದನ್ನು ಹೇಳಲಾಗುತ್ತದೆ. ಇದನ್ನು ಹಿಡ್ಕೊಂಡು ನಾವು ಅದನ್ನು ಯಾವ ಥರ ಹಿಡ್ಕೋಬೇಕಂದ್ರೆ ಮಧ್ಯದ ಬೆರಳು ಮತ್ತು ಈ ಬೆರಳು, ಹೆಬ್ಬೆರಳಿನ ಮೂಲಕ ನಾವು ಹಿಡ್ಕೋಬೇಕು. ಈ ಬೆರಳನ್ನು ನಾವು ಟಚ್ ಮಾಡಬಾರ್ದು ಜಪಮಾಲೆಗೆ, ಯಾಕೆಂದರೆ ಈ ಬೆರಳು ವರ್ಜ್ಯ ಅಂತ ಹೇಳಲಾಗುತ್ತದೆ. ಸೊ ಯಾಕೆಂದರೆ ನಾವು ಎಲ್ಲರೂ ತಪ್ಪು ಕಂಡುಹಿಡಲಿಕ್ಕೆ ಈ ಬೆರಳನ್ನು ಉಪಯೋಗಿಸ್ತೀವಿ. ಈ ಬೆರಳನ್ನು ಉಪಯೋಗಿಸಬಾರ್ದು ಜಪವನ್ನು ಮಾಡೋದಕ್ಕೆ. ಜಪಮಾಲೆಯನ್ನು ಮಧ್ಯದ ಬೆರಳು ಮತ್ತು ಹೆಬ್ಬೆರಳಿಂದ ನಾವು ಹೀಗೆ ಹಿಡ್ಕೋಬೇಕು. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧಾರ ಶ್ರೀವಾಸಾದಿ ಗೌರ ಭಕ್ತವೃಂದ, ಹೀಗೆ ಮಾಡಿ ನಾವು ಈ ಥರ ಸ್ಟಾರ್ಟ್ ಮಾಡಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜಪಮಣಿಯನ್ನು ನಿಮ್ಮ ಕಡೆಗೆ ಎಳ್ಕೋಬೇಕು. ಮತ್ತೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೀಗೆ ನಿಮ್ಮ ಕಡೆಗೆ ಎಳ್ಕೋಬೇಕು, ಒಂದರ ನಂತರ ಒಂದು. ಹೀಗೆ 108 ಬಾರಿ ನಾವು ಜಪವನ್ನು ಮಾಡಬೇಕು. ಮಿನಿಮಮ್ 108 ಬಾರಿ, ಮ್ಯಾಕ್ಸಿಮಮ್ ಎಷ್ಟಾದರೂ ನೀವು ಮಾಡ್ಬೋದು. ಎಸ್, ಈಗ ಮಹಾಮಂತ್ರ ಇದು. ಆದ್ದರಿಂದ ಇದನ್ನು ಅರ್ಧ ಹೇಳಿ ಬಿಡಬಾರ್ದು. ಕೆಲವರು ಏನು ಹೇಳ್ತಾರೆ, ಹರೇ ಕೃಷ್ಣ ಹರೇ ರಾಮ ಹಾಗೆ ಹೇಳ್ಬಾರ್ದು. ಇತಿ ಷೋಡಶಕಂ ನಾಮ್ನಂ ಕಲಿಕಲ್ಮಷ ನಾಶನಂ, 16 ಶಬ್ದಗಳನ್ನು ಕ್ಲಿಯರ್ ಆಗಿ ಹೇಳಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ನಾವು ಚಾಂಟಿಂಗ್ ಮಾಡುವಾಗ ನ್ಯೂಸ್ ಪೇಪರ್ ಓದೋದಾಗಲಿ, TV ನೋಡೋದಾಗಲಿ, ಪುಸ್ತಕವನ್ನು ಓದೋದು ಅದೆಲ್ಲ ಮಾಡಬಾರ್ದು. ಈಗ ಚಾಂಟಿಂಗ್ ಮಾಡಿದ್ರ ಲಾಭ ಏನು? ಇದು ನಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತಾ ನಾವು ಪರಿಶುದ್ಧರಾಗುತ್ತೇವೆ, ಮತ್ತು ಅದು ನಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ದುಶ್ಚಟಗಳಿಂದ ನಮ್ಮನ್ನು ಇದು ದೂರವಿಡುತ್ತದೆ. ಪಾಶ್ಚಾತ್ಯ ದೇಶಗಳಲ್ಲಿ ಎಷ್ಟೋ ಜನರು ಮಾದಕ ದ್ರವ್ಯ ವ್ಯಸನಿಗಳಾಗಿದ್ದವರು ಹರೇ ಕೃಷ್ಣ ಮಹಾಮಂತ್ರದ ಸಹಾಯದಿಂದ ಇದರಿಂದ ತಮ್ಮನ್ನು ಅವರು ದೂರ ಇಟ್ಟಿದ್ದಾರೆ. ಅದರ ದುಶ್ಚಟವನ್ನು ಮರೆಯೋದಕ್ಕೆ ಅವರಿಗೆ ಸಾಧ್ಯವಾಗಿದೆ. ಎಲ್ಲ ಆತಂಕ ಮತ್ತು ಒತ್ತಡಗಳಿಂದ ನಮ್ಮನ್ನು ಇದು ಮುಕ್ತವನ್ನಾಗಿಸುತ್ತದೆ. ಈ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಸತತವಾಗಿ ಜಪಿಸುವುದರಿಂದ ಮನಸ್ಸಿನ ಶಾಂತಿ ನಮಗೆ ದೊರಕುತ್ತದೆ, ನಿಜವಾದ ಆನಂದದ ಅನುಭವ ನಮಗೆ ಆಗುತ್ತದೆ, ಜ್ಞಾನ ಕೂಡ ನಮಗೆ ಸಿಗುತ್ತದೆ. ಯಾಕೆಂದರೆ ಭಗವಂತ ಹೇಳ್ತಾರೆ, ಯಾರು ನನ್ನ ಭಕ್ತಿಯನ್ನು ಮಾಡುತ್ತಾನೋ, ನನ್ನನ್ನು ಭಜಿಸುವನು, ದದಾಮಿ ಬುದ್ಧಿಯೋಗಂ, ನಾನು ಅವನಿಗೆ ಬುದ್ಧಿಯನ್ನು ಕೊಡುತ್ತೇನೆ ಅಂತೇಳಿ. ಸೊ ಹರೇ ಕೃಷ್ಣ ಮಹಾಮಂತ್ರ ಜಪಿಸಿದವರು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ, ತುಂಬ ಜನ ಹಂಚ್ಕೊಂಡಿದ್ದಾರೆ. ಸೊ ಯಾರ್ಯಾರು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ ಅನ್ನೋದನ್ನು ನಾವು ನೋಡೋಣ. ಸೊ ಜಾರ್ಜ್ ಹ್ಯಾರಿಸನ್ ಇವರು ಒಂದು 60ರ ದಶಕದ ಅಂದರೆ ಒಂದು ಹೆಸರಾಂತ ಮ್ಯೂಸಿಕ್ ಡೈರೆಕ್ಟರ್ ಅಲ್ವಾ, ವಿಶ್ವವಿಖ್ಯಾತಿಯನ್ನು ಪಡೆದಿದ್ದರು.
ಸೊ ಪ್ರಭುಪಾದರ ಬೋಧನೆಗಳಿಂದ ಪ್ರಭಾವಿತರಾಗಿ ಪ್ರಭುಪಾದರಿಂದ ದೀಕ್ಷೆಯನ್ನು ಕೂಡ ತೆಗೆದುಕೊಂಡಿದ್ರು. ಇವರು ಒಂದು ಪಾಪ್ ಒಂದು ಇದನ್ನ ಮ್ಯೂಸಿಕ್ ಇದರಲ್ಲಿ ಅಂದರೆ ಹೇಗೆ ಅವರು ತುಂಬ ಒಂದು ಖ್ಯಾತಿಯನ್ನು ಗಳಿಸಿದ್ರು, ಹರೇ ಕೃಷ್ಣ ಮಹಾಮಂತ್ರವನ್ನು ಕೂಡ ಅವರು ಬೇರೆ ಬೇರೆ ಟ್ಯೂನಲ್ಲಿ ಪಾಪ್ ಮ್ಯೂಸಿಕ್ ಆಗಿ ಅದನ್ನು ಅಂದರೆ ತುಂಬ ಒಂದು ಹರಡುವಲ್ಲಿ ತುಂಬ ಒಂದು ಅವರ ಕೊಡುಗೆ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಇವರು ಹೇಳುತ್ತಾರೆ, ಇದು ನಿಜವಾಗ್ಲೂ ಭಗವಂತನನ್ನ ಅರಿಯುವುದಕ್ಕೆ ಇರುವಂತಹ ಸುಲಭವಾದ ಮಾರ್ಗ. ಈ ನಾಮವನ್ನ ಜಪಿಸುವುದರಿಂದ ಭಗವಂತ ಇರುವುದನ್ನ ನಾನು ಅಂದರೆ ಅರಿತುಕೊಂಡಿದ್ದೇನೆ, ನನಗೆ ಆ ಫೀಲ್ ಆಗ್ತಾ ಇದೆ ಭಗವಂತನ ಪ್ರೆಸೆನ್ಸ್ ಇದ್ದು ಅಂತ ಅವರು ಹೇಳುತ್ತಾರೆ. ಇವರು ತಮ್ಮ ಜೀವನದ ಕೊನೆಯ ಅವಧಿಯಲ್ಲಿ ತಮ್ಮೆಲ್ಲ ಆಸ್ತಿಯನ್ನ ಇಸ್ಕಾನ್ನ ಹೆಸರಿಗೆ ಬರೆದಿಟ್ಟಿದ್ರು ಇವರು. ಸೊ ಇನ್ನು ನನ್ನ ಜೀವನದಲ್ಲಿ ಎಲ್ಲವೂ ಪ್ರಾರಂಭವಾಗುವುದಕ್ಕೆ, ಎಲ್ಲವೂ ಒಳ್ಳೆಯದು ಅಂದರೆ ಒಳ್ಳೆಯ ವಿಷಯಗಳು ಘಟಿಸೋದಕ್ಕೆ ಪ್ರಾರಂಭವಾಯಿತು ನಾನು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಲು ಪ್ರಾರಂಭಿಸಿದಾಗಲಿಂದ ಅನ್ನೋದನ್ನು ಹೇಳ್ತಾರೆ ಜೇನ್ ಕ್ಲೌಡ್ ಅಂತೇಳಿ. ಇವರು ಫ್ರಾನ್ಸ್ನ ಯಂಗೆಸ್ಟ್ ಡೈರೆಕ್ಟರ್ ಆಗಿರುವವರು. ಹೀಗೆ ದೇಶ ವಿದೇಶಗಳಲ್ಲಿ ತುಂಬ ಜನ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಇಲ್ಲಿ ಒಂದಷ್ಟು ಜನರ ಅನುಭವವನ್ನು ನಾನು ನಿಮಗೆ ಹೇಳ್ತೇನೆ. ಸೊ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ ನನ್ನ ಜೀವನದಲ್ಲಿ ಒಂದು ಅತ್ಯುನ್ನತ ಅಂದರೆ ಅತ್ಯಧಿಕವಾದಂಥ ಒಂದು ಪ್ರಭಾವ ಅದು ಬೀರಿದೆ ನನ್ನ ಜೀವನದ ಮೇಲೆ. ತುಂಬ ಒಳ್ಳೆಯದಾಗಿದೆ ನನಗೆ ಜೀವನದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಆಲ್ಬರ್ಟ್ ಬ್ರಷ್ ಫೋರ್ಡ್ ಕಾರ್ ಕಂಪನಿಯ ಮಾಲೀಕರು ಇವರು. ಪ್ರಭುಪಾದರ ಬೋಧನೆಗಳಿಂದ ಪ್ರಭಾವಿತರಾಗಿ ಅವರಿಂದ ದೀಕ್ಷೆಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಇವರ ಹೆಸರು ಈಗ ಅಂಬರೀಷ ದಾಸ ಅಂತೇಳಿ. ಇವರು ಪಶ್ಚಿಮ ಬಂಗಾಳದ ಮಾಯಾಪುರ ಅನ್ನುವಂಥ ಸ್ಥಳದಲ್ಲಿ ವಿಶ್ವದಲ್ಲೇ ಅತಿ ದೊಡ್ಡದಾದ ಒಂದು ಇಸ್ಕಾನ್ ದೇವಾಲಯವನ್ನು ಕಟ್ಟಿಸ್ತಾ ಇದ್ದಾರೆ. ಸೊ ನಾನು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಹಲವಾರು ವರ್ಷಗಳಿಂದ ಜಪಿಸ್ತಾ ಇದ್ದೇನೆ. ಇದರಷ್ಟು ಒಂದು ಆನಂದದಾಯಕವಾಗಿರುವಂಥದ್ದನ್ನ ನಾನು ಕಾಣಲೇ ಇಲ್ಲ, ಬೇರೆ ಯಾವುದನ್ನು ಕಂಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಭಾರತದ ಒಂದು ಪ್ರಖ್ಯಾತ ಕೈಗಾರಿಕೋದ್ಯಮಿ ND ದೇಸಾಯಿ ಅಪಾರ್ ಲಿಮಿಟೆಡ್ನ ಓನರ್ ಆಗಿರುವವರು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ನನ್ನ ಜೀವನದಲ್ಲಿನ ಏಳು ಬೀಳುಗಳನ್ನು ಎದುರಿಸೋದಕ್ಕೆ ನನಗೆ ಸಾಧ್ಯವಾಗಿದೆ. ಇದು ನನ್ನಲ್ಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿದೆ ಮತ್ತು ಮನಸ್ಸಿಗೆ ಶಾಂತಿಯನ್ನು ತಂದಿದೆ ಅಂತ ಹೇಳ್ತಾ ಇದ್ದಾರೆ. ಮಫತ್ಲಾಲ್ ಫ್ಯಾಬ್ರಿಕ್ಸ್ನ ಓನರ್ ಆಗಿರುವಂತಹ ಋಷಿಕೇಶ್ ಮಫತ್ಲಾಲ್, ಇವರು CEO ಮಫತ್ಲಾಲ್ ಫ್ಯಾಬ್ರಿಕ್ಸ್. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ನಾನು ನನ್ನ ದುಶ್ಚಟಗಳನ್ನು ಬಿಟ್ಟಿದ್ದೇನೆ. ಇದು ನನ್ನ ಜೀವನವನ್ನು ಬದಲಾಯಿಸಿದೆ, ನಾನು ಪ್ರಪಂಚವನ್ನು ನೋಡುವಂಥ ದೃಷ್ಟಿಕೋನವನ್ನು ಬದಲಾಯಿಸಿದೆ ಅಂತ ಹೇಳ್ತಾ ಇದ್ದಾಳೆ. ಆನ್ನೆ ಅಂಥೇಳಿ ಇವರ ಹೆಸರು. ಡಚ್ ಮಾಡೆಲ್ ಆಗಿದ್ದವರು ಇವರು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದಾಗಲಿಂದ ನನಗೆ ಅತ್ಯಧಿಕವಾದ ಆನಂದ, ಸಂತೋಷ, ಒಂದು ಎಟರ್ನಲ್ ಹ್ಯಾಪಿನೆಸ್ ನನಗೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ವಿಕ್ಕಿ ಓವರ್ಟನ್ ಅಂತ ಇವರು ಯುರೋಪಿನ ಲೀಡಿಂಗ್ ಮಾಡೆಲ್ ಆಗಿದ್ದಾರೆ. ಸೊ ನಾನು ಪ್ರಪಂಚವನ್ನು ನೋಡುವಂತಹ ಒಂದು ದೃಷ್ಟಿ ಬದಲಾಯಿತು, ಅದು ಉಜ್ವಲವಾಯಿತು. ನನ್ನ ಜೀವನವೇ ತುಂಬಾ ಒಂದು ಅಂದರೆ ಬದಲಾಯಿತು, ಜೀವನದಲ್ಲಿ ಬದಲಾವಣೆಯನ್ನು ತಂದಿತ್ತು. ಇದು ಈ ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳ್ತಾ ಇದ್ದಾರೆ. ಇವರು ಆರ್ಮಿ ಆಫೀಸರ್ ಬ್ರೂಸ್ ಕ್ಲೇನ್ಬರ್ಗ್ ಅಂತೇಳಿ. ಸೊ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ ನಾನು ಭಗವಂತನಿಗೆ ತುಂಬ ಹತ್ತಿರದಲ್ಲಿದ್ದೇನೆ ಅನ್ನುವಂಥ ಭಾವನೆ ನನಗೆ, ಅಂದರೆ ಆ ಥರದ ಒಂದು ಇದು ನನಗೆ ಅನುಭವ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇವರು ಇಟಲಿಯ ಟಾಪ್ ಫರ್ನಿಚರ್ ಡಿಸೈನರ್ ಮಾರ್ಕೋ ಫೆರಿನಿ ಅಂತೇಳಿ. ಸೊ ಮಹಾಮಂತ್ರ ಇದು ಒತ್ತಡದ ನಿರ್ವಹಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ, ಖಿನ್ನತೆಯಿಂದ ನಮ್ಮನ್ನು ದೂರ ಇಡುತ್ತೆ, ಸ್ಟ್ರೆಸ್, ಡಿಪ್ರೆಷನ್ ಮತ್ತು ನಮ್ಮಲ್ಲಿರುವ ಇಗ್ನೋರೆನ್ಸ್ ಅಂತ ತಮೋಗುಣದಿಂದ ನಮ್ಮನ್ನು ಸತ್ವಗುಣದೆಡೆಗೆ ಇದು ಕರೆದೊಯ್ಯುತ್ತದಂತೆ. ಇವರು ಫ್ಲೋರಿಡಾ ಯೂನಿವರ್ಸಿಟಿ, ಅಮೆರಿಕದಲ್ಲಿನ ಫ್ಲೋರಿಡಾ ಯೂನಿವರ್ಸಿಟಿಯಲ್ಲಿ ಇರುವಂತಹ ಇವರು ಅಂದರೆ ರಿಸರ್ಚರ್, ಸಂಶೋಧಕರು. ಇವರು ಡೇವಿಡ್ ಓಲ್ಫ್ ಅಂತ, ಇವರು ಹರೇ ಕೃಷ್ಣ ಮಹಾಮಂತ್ರದ ಬಗ್ಗೆ ಹಲವಾರು ವರ್ಷಗಳ ಕಾಲ ರಿಸರ್ಚನ್ನು ಮಾಡಿದರು. ರಿಸರ್ಚ್ ಮಾಡಿ ಆ ರಿಸರ್ಚಿಂದ ಬಂದಿರುವಂತಹ ರಿಸಲ್ಟನ್ನು ಅವ್ರು ಹೇಳ್ತಾ ಇರುವಂಥದ್ದು. ಎಷ್ಟೋ ಜನರ ಮೇಲೆ ಇದನ್ನು ಪ್ರಯೋಗ ಮಾಡಿದರು. ಸೊ ಇದು ಖಂಡಿತವಾಗ್ಲೂ ಒತ್ತಡ ಮತ್ತು ಡಿಪ್ರೆಷನ್ನಿಂದ ಹೊರಬರೋದಕ್ಕೆ, ಮನಸ್ಸನ್ನು ಪ್ರಶಾಂತವಾಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಅಂತ ಇವರು ಹೇಳ್ತಾರೆ. ಸೊ ನಾನು ಒತ್ತಡಕ್ಕೆ ಸಿಲುಕಿದ್ದಾಗ ನಾನು ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇನೆ. ಇದು ನನ್ನ ಬ್ಯಾಟ್ರಿಯನ್ನು ಚಾರ್ಜ್ ಮಾಡುತ್ತದೆ, ಮತ್ತೆ ನನ್ನ ಮನಸ್ಸು ಒಂದು ವಿಷಯದಲ್ಲಿ ಅದನ್ನು ನಿಲ್ಲಿಸೋದಕ್ಕೆ, ಏಕಾಗ್ರ ಚಿತ್ತರಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಪೌಲ್ ಬ್ಲೇರ್ ಅಂತ ಪ್ರಿಂಟಿಂಗ್ ಎಕ್ಸಿಕ್ಯೂಟಿವ್. ನಾನು ತುಂಬ ನರ್ವಸ್ ಆದಾಗ ನಾನು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸ್ತೇನೆ. ಇದರಿಂದ ನಾನು ಸಣ್ಣ ಪುಟ್ಟ ಒಂದು ವಿಷಯಗಳಿಂದ ವಿಚಲಿತಳಾಗುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇವರು ಸ್ಯಾಲಿ ರ್ಯಾಲಿಗೆ ಅಂಥೇಳಿ ಅವರ ಹೆಸರು. ಅವರು ಮರ್ಚೆಂಟೈಸರ್ ಆಗಿದ್ದಾರೆ. ಅಂದರೆ ಇವರೆಲ್ಲ ವಿದೇಶಿಯನ್ನರು, ಹರೇ ಕೃಷ್ಣ ಮಹಾಮಂತ್ರದಿಂದ ಒಂದು ಅದರ ಲಾಭವನ್ನು ಪಡೆದವರು.
ಟೊರೊಂಟೊ ಹೆಲ್ತ್ ಸ್ಪಾದ ಪ್ರೊಪ್ರೈಟರ್ ಇವರು. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸೋದ್ರಿಂದ, ಕೃಷ್ಣ ಪ್ರಜ್ಞೆಯ ಪುಸ್ತಕಗಳನ್ನು ಓದೋದ್ರಿಂದ ನನ್ನ ಜೀವನದಲ್ಲಿ ಒಂದು ಒಂದು ಅಂದರೆ ಉತ್ತಮವಾದಂಥ ಒಂದು ಅಂದರೆ ಶಾಂತಿ, ಶ್ರೇಷ್ಠ ಶಾಂತಿ ಲಭಿಸಿದೆ ಅಂತ ಹೇಳ್ತಾರೆ. ಸೊ ನೀವು ಕೂಡ ಜಪಿಸಿ ಸಂತೋಷದಿಂದ ಇರಿ. ಚಾಂಟ್ ಆ್ಯಂಡ್ ಬಿ ಹ್ಯಾಪಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀಮದ್ ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಶ್ರೀಲ ಪ್ರಭುಪಾದ್ ಕಿ ಜೈ.